ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೆ ಇನ್ನೂ ಕೇವಲ 14 ದಿನ ಬಾಕಿ ಇದೆ. ಭಾರತವಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ರಾಮನಾಮ ಸ್ಮರಣೆ ನಡೀತಾ ಇದೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲೂ ಕೂಡ ರಾಮನಾಮ ಜಪ ನಡೀತಾ ಇದೆ. ಜನವರಿ 22ರಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಉದ್ಘಾಟನೆಗೆ ಕೇವಲ 14 ದಿನ ಮಾತ್ರ ಬಾಕಿ ಇದೆ. ಭಾರತ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ರಾಮನಾಮ ಸ್ಮರಣೆ ಆಗ್ತಾ ಇದೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲೂ ಕೂಡ ರಾಮ ಭಕ್ತರು ರಾಮನ ಜಪ ಮಾಡ್ತಾ ಇದ್ದಾರೆ. ರಾಮನ ಫೋಟೋ ಹಿಡಿದು ಘೋಷಣೆಗಳನ್ನ ಕೂಗುತ್ತಾ ಮೆರವಣಿಗೆ ಸಾಗಿದ್ದಾರೆ. ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗುತ್ತಾ ಭಾರತೀಯರು ಮೆರವಣಿಗೆ ಮಾಡಿದ್ದಾರೆ. ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ಕೇಸರಿ ಬಾವುಟವನ್ನ ಹಿಡಿದು ನೂರಾರು ಜನ ಭಾರತೀಯರು ಮೆರವಣಿಗೆ ಮಾಡಿದ್ದಾರೆ. ಅಮೆರಿಕದಲ್ಲಿ ನೆಲೆಸಿರುವಂತಹ ಭಾರತೀಯರಿಂದ ರಾಮನ ಜಪ. जय श्री राम, 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 जय श्री राम. ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇರುವಂತಹ ಭವ್ಯ ರಾಮ ಮಂದಿರ ಉದ್ಘಾಟನೆಗೆ ಕೇವಲ 14 ದಿನ ಬಾಕಿ ಇದೆ. ಇದು ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋ ನಗರದಲ್ಲಿ ನಡೆದಿರುವಂತಹ ಮೆರವಣಿಗೆಯ ದೃಶ್ಯ. ಅನಿವಾಸಿ ಭಾರತೀಯರು ರಾಮನ ಮಂದಿರಕ್ಕೆ ಆ ಉದ್ಘಾಟನೆಗಾಗಿ ಕಾತರದಿಂದ ಕಾಯ್ತಾ ಇದ್ದಾರೆ. ಕೇಸರಿ ಬಾವುಟಗಳನ್ನು ಹಿಡಿದು ರಾಮನ ಫೋಟೋ ಹಿಡಿದು ಜೈ ಶ್ರೀರಾಮ್ ಘೋಷಣೆಗಳನ್ನು ಕೂಗ್ತಾ ಮೆರವಣಿಗೆ ಸಾಗಿರುವಂತಹ ದೃಶ್ಯ ಇದೆ. ವಿದೇಶದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆಗೆ ಭಕ್ತರು ಕಾತರರಾಗಿದ್ದಾರೆ. ಕೇಸರಿ ಬಾವುಟಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗ್ತಾ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ನೂರಾರು ಜನ ಭಾರತೀಯರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.